ಹೆಲೋ ಹಾಯ್ ಡಿಯರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಸೊ ಇವತ್ತು ಕೊನೆಯ ದಿನ ಈ ವರ್ಷದ್ದು. ನಾಳೆ ಹೊಸ ವರ್ಷ ಹೊಸ ಹೆಜ್ಜೆ ಇಡಿ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ಇವತ್ತಿನ ಕತೆ ಸ್ಟಾರ್ಟ್ ಮಾಡೋಣ. ಸೊ ಕೆಲವೊಬ್ರು ಕೇಳಿದ್ರಿ ಸ್ವಲ್ಪ ಲೆಟರ್ಸ್ ಎಲ್ಲ ದೊಡ್ಡದಾಗಿ ಹಾಕಿ ಕಾಣಿಸೋ ಥರ ಹಾಕಿ ಅಂತ. ಇವತ್ತಿಂದ ಶುರು ಮಾಡಿದ್ದೀನಿ. ಸ್ವಲ್ಪ ಸ್ವಲ್ಪ ಹಾಗೆ ಆಗಿದೆ. ನಾನು ನೆಕ್ಸ್ಟ್ ವೀಡಿಯೋದಿಂದ ಕರೆಕ್ಟಾಗಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮದುವೆಗೆ ಮುಂಚೆ ಅತ್ತೆ ಮನೆ ಬಗ್ಗೆ ತಿಳಿಬೇಕಂತ ಆಸೆನಾ ಅಂತ ಕಾಲೆಳ್ದ ರಣಧೀರ್ಗೆ ಅತ್ತೆ ಮನೆ ಅಲ್ಲ ನಮ್ಮ ಬಾಸ್ ಮನೆ ಅಂತ ಸಾವೇರಿ ತಿರುಗೇಟ್ ನೀಡಿದ್ಲು. ರಣಧೀರ್ ತನ್ನ ಲ್ಯಾಪ್ಟಾಪ್ ತರೋದಕ್ಕೆ ಹೇಳ್ದ. ಸಾವೇರಿ ಅದನ್ನು ತಂದಾಗ ಅವಳನ್ನು ತನ್ನ ಮಡಿಲಲ್ಲಿ ಕೂರಿಸ್ಕೊಂಡು ಅವಳ ಕುತ್ತಿಗೆಗೆ ಗಡ್ಡ ಆನಿಸಿ ಲ್ಯಾಪ್ಟಾಪ್ ಆನ್ ಮಾಡು ಅಂತ ಪಾಸ್ವರ್ಡ್ ಕೇಳಿದಾಗ ಅವಳ ಕೈ ಹಿಡಿದು ಒಂದೊಂದೇ ಅಕ್ಷರ ಟೈಪ್ ಮಾಡಿಸ್ದ. ಸೂರ್ಯ ಸಾವಿ ವರ್ಮ. ನನ್ನ ಹೆಸರಾ ಅಂತ ಅವಳು ಆಶ್ಚರ್ಯದಿಂದ ಕೇಳಿದ್ಲು. ಸೂರ್ಯನ ಪಕ್ಕದಲ್ಲಿ ಸಾವಿ ಇರಲೇಬೇಕಲ್ಲ, ನಿನ್ನ ಹೆಸರು ಬಹಳ ಯೂನಿಕ್ ಆಗಿದೆ ಅಂದ. ಕಾವೇರಿ ತನ್ನ ತಂದೆ ಕರ್ನಾಟಿಕ್ ಮ್ಯೂಸಿಕ್ ಮೇಲಿನ ಪ್ರೀತಿಯಿಂದ ಸಾವೇರಿ ಎಂಬ ರಾಗದ ಹೆಸರನ್ನು ತನಗೆ ಇಟ್ಟಿದ್ದಾಗಿ ಹೇಳಿದ್ಲು. ವಾವ್, ಮಾವನಿಗೆ ಒಳ್ಳೆ ಟೇಸ್ಟ್ ಇದೆ, ಆದರೆ ಮಗಳಿಗೆ ಹೃದಯನೇ ಇಲ್ಲ, ಅಳಿಯನನ್ನು ಕಷ್ಟಪಡಿಸ್ತಿದ್ದಾಳೆ ಅಂತ ರಣಧೀರ್ ನಕ್ಕ. ನಂತರ ರಣಧೀರ್ ತನ್ನ ಕುಟುಂಬದ ಫೋಟೋಗಳನ್ನ ತೋರಿಸ್ದ. ಪ್ರತಾಪ್ ದೇವ ವರ್ಮ, ಸಿಂಹದಂತೆ ಗಾಂಭೀರ್ಯದಿಂದ ಕೂತಿರುವ ತಾತ ಅಚ್ಯುತ ದೇವವರ್ಮ, ರಾಯಲ್ ಲುಕ್ನಲ್ಲಿರೋ ರಣಧೀರ್ ತಂದೆ. ವಿಶಾರದ ದೇವಿ ಉಡುಗೆಗಳಿಂದ ಅಲಂಕೃತಗೊಂಡಿರುವ ರಣಧೀರ್ ತಾಯಿ. ಸುವರ್ಣದೇವಿ ಅಭಯ ತಾಯಿ ಮತ್ತು ರಣಧೀರ್ ಅತ್ತೆ. ಅತ್ತೆ ಅಪ್ಪಟ ಬಂಗಾರ, ನನ್ನನ್ನು ಮತ್ತು ಅಭಯನ್ನು ಅವಳೇ ಬೆಳೆಸಿದ್ದು ಅಂತ ರಣಧೀರ್ ಹೆಮ್ಮೆಯಿಂದ ಹೇಳ್ದ. ಸಾವೇರಿ ಪ್ರತಿಯೊಂದು ಫೋಟೋವನ್ನು ಕುತೂಹಲದಿಂದ ಮತ್ತು ಗೌರವದಿಂದ ಗಮನಿಸ್ತಿದ್ಲು. ರಣಧೀರ್ ತನ್ನ ಲ್ಯಾಪ್ಟಾಪಲ್ಲಿ ಫೋಟೋಗಳನ್ನ ತೋರಿಸ್ತಾ ವಿವರಣೆ ನೀಡ್ತಿದ್ದ. ನೋಡು ಸಾವೇರಿ, ಈಕೆ ನಮ್ಮಮ್ಮ. ನೋಡಿದ ತಕ್ಷಣ ಬಂಗಾರದಂಥ ಮನುಷ್ಯ ಅನಿಸೋವಷ್ಟು ಪ್ರಶಾಂತವಾದ ಮುಖ. ಕೆಂಪು ಮೆಣಸಿನ ಬಣ್ಣದ ಪಟ್ಟು ಸೀರೆಯಲ್ಲಿ ದೊಡ್ಡ ಬೊಟ್ಟು ಇಟ್ಕೊಂಡು ಆ ಪಾರ್ವತಿ ದೇವಿಯಂತೆ ಎಷ್ಟು ಸುಂದರವಾಗಿದ್ದಾರೆ ನೋಡು. ಅಮ್ಮನ ಆ ಸೌಂದರ್ಯ ಅಭಿ ಹತ್ರ ಜಾಸ್ತಿ ಇದೆ, ಆಮ್ರಪಾಲಿ ಹತ್ರ ಸ್ವಲ್ಪ ಕಡಿಮೆ ಅಷ್ಟೆ. ಕೊನೆ ಫೋಟೋ ಓಪನ್ ಮಾಡ್ತಾ, ಇನ್ನು ಇವಳು ನನ್ನ ತಂಗಿ ಆಮ್ರಪಾಲಿ, ಪಂಚುಪಳ್ಳಿ ಲಂಗಾದವಣಿ ಅಚ್ಚುಗಟ್ಟಾದ ಬೊಂಬೆ ಅಂತ ಇದ್ದಾಳೆ ಅಲ್ವಾ. ಇವಳನ್ನು ನೋಡಿದ್ರೆ ನಮ್ಮ ಅತ್ತೆ ವಿಶಾರದ ಅವರ ಹೋಲಿಕೆ ಪೂರ್ತಿಯಾಗಿ ಬಂದಿರೋದು ಯಾರಿಗಾದ್ರೂ ಸುಲಭವಾಗಿ ಅರ್ಥ ಆಗುತ್ತೆ. ರಣಧೀರ್ ಲ್ಯಾಪ್ಟಾಪ್ ಪಕ್ಕಕ್ಕಿಟ್ಟು ಸಾವೇರಿ ಸೊಂಟಕ್ಕೆ ಕೈ ಹಾಕಿ ಹತ್ರ ಸೆಳೆದ್ಕೊಳ್ತಾ, ಇಷ್ಟೇ ನಮ್ಮ ಫ್ಯಾಮಿಲಿ, ಈಗ ನೀನು ಬಂದರೆ ಹೊಸ ಮೆಂಬರ್ ಆ್ಯಡ್ ಆದಾಗೆ ಅಂತ ತುಂಟನಾಗ ನಗ್ತಾ. ಮೆಂಬರ್ಸಾ, ನೀವು ಮತ್ತು ಅಜ್ಜಿ ಇಬ್ಬರೇ ತಾನೇ ಇರೋದು ಅಂತ ಸಾವೇರಿ ಕೇಳಿದ್ಲು. ರಣಧೀರ್ ಮಾತುಗಳಿಗೆ ಅವಳ ಮನಸ್ಸಿನಲ್ಲಿದ್ದ ಪ್ರೇಮದ ಗುಲಾಬಿಗಳು ಅರಳ್ತಿದ್ದವು. ಆದರೂ ಒಂದು ಅನುಮಾನ ಅವಳನ್ನು ಕಾಡ್ತಿತ್ತು. ನಾನೊಂದು ಕೇಳ್ತೀನಿ, ಏನು ಅಂದ್ಕೊಳ್ಳಲ್ಲ ತಾನೇ ಅಂತ ಸ್ವಲ್ಪ ಭಯದಿಂದಲೇ ಕೇಳಿದ್ಲು. ಅವಳ ದನಿಯಲ್ಲಿನ ಗಾಂಭೀರ್ಯ ಕಂಡು ರಣಧೀರ್ ನೆಟ್ಟಗೆ ಕುಳಿತು, ಖಂಡಿತ ಇಲ್ಲ, ಏನಂತ ಕೇಳು ಅಂದ. ನೀವು ನೋಡೋದಕ್ಕೆ ಅಪ್ಪನ ಥರನೂ ಇಲ್ಲ ಅಮ್ಮನ ಥರನೂ ಇಲ್ಲ, ಯಾಕೆ ಅಂತ ಕೇಳಿಬಿಟ್ಟು ರಣಧೀರ್ ಎಲ್ಲಿ ಕೋಪಿಸ್ಕೊಳ್ತಾನೋ ಅಂತ ಕಣ್ಗಳನ್ನ ಗಟ್ಟಿಯಾಗಿ ಮುಚ್ಕೊಂಡ್ಳು. ರಣಧೀರ್ ನಗ್ತಾ ಮತ್ತೆ ಲ್ಯಾಪ್ಟಾಪ್ ಆನ್ ಮಾಡಿ ಒಂದು ಹಳೆ ಪೇಂಟಿಂಗ್ ತೋರಿಸ್ದ. ನಾನು ನಮ್ಮ ಮುತ್ತಾತನ ಥರ ಇರ್ತೇನಂತೆ, ಅಂದರೆ ತಾತನ ತಂದೆ, ಹಾಗಾಗಿ ಅವ್ರ ಹೆಸರನ್ನೇ ನನಗಿಟ್ಟಿದ್ದಾರೆ. ಆ ಪೇಂಟಿಂಗ್ ನೋಡಿದ ಸಾವೇರಿಗೆ ಆಶ್ಚರ್ಯ ಆಯಿತು. ಅದು ಪೇಂಟಿಂಗ್ ಆದರೂ ರಣಧೀರ್ನೇ ಅಲ್ಲಿ ನಿಂತಿದ್ದಾನೇನೋ ಅನ್ನೋಷ್ಟು ಹೋಲಿಕೆ ಇತ್ತು. ಅವಳು ರಣಧೀರ್ನ ನೋಡಿ ಮೆಲ್ಲಗೆ ನಕ್ಕಳು. ಯಾಕ ನಗು ಅಂತ ರಣಧೀರ್ ಕೇಳಿದಾಗ, ನಿಜವಾಗಿಯೂ ನೀವು ಸೀನಿಯರ್ ರಣಧೀರ್ ಅವರಂತೆ ಇದ್ದೀರಾ ಅಂದ್ಲು. ಸರಿ, ಈಗ ಎಲ್ಲರನ್ನು ನೋಡಿದೆ ಅಲ್ಲ, ನಿನಗೆ ಯಾರು ಪಾಸಿಟಿವ್ ಅನಿಸಿದ್ರು ಯಾರು ನೆಗೆಟಿವ್ ಅಂತ ರಣಧೀರ್ ಕುತೂಹಲದಿಂದ ಕೇಳ್ದ. ಸಾವೇರಿ ಸ್ವಲ್ಪ ತಡಬಡಾಯಿಸ್ತಾ, ಬೇಡ, ನಾನು ಹೇಳಿದ್ರೆ ನೀವು ಫೀಲ್ ಆಗ್ತೀರಾ ಎಂದ್ಲು. ಇಲ್ಲ ಹೇಳು, ನಾನು ಬೇಜಾರು ಮಾಡ್ಕೊಳ್ಳಲ್ಲ. ಆಮ್ರಪಾಲಿ ಅವಳ ತಂದೆ ಮತ್ತು ನಿಮ್ಮ ಅಮ್ಮ, ಅಂದರೆ ಅವರು ಕೆಟ್ಟವ್ರು ಅಂತ ನಾನು ಹೇಳ್ತಿಲ್ಲ, ಆದರೆ ಯಾಕೋ ಒಂಥರ ನೆಗೆಟಿವ್ ಫೀಲಿಂಗ್ ಬಂತು ಅಷ್ಟೆ, ಸಾರಿ ಅಂತ ತಲೆ ತಗ್ಸಿ ರಣಧೀರ್ ನಿಟ್ಟುಸಿರು ಬಿಡ್ತಾ, ಅದರಲ್ಲಿ ಸಾರಿ ಕೇಳೋದು ಏನಿಲ್ಲ ಸಾವಿ, ಅದು ಸತ್ಯ ಕೂಡ. ಅಮ್ಮ ಮತ್ತು ಮಾವ ಸ್ವಲ್ಪ ವಿಚಿತ್ರವಾಗೇ ಬಿಹೇವ್ ಮಾಡ್ತಾರೆ. ನೀನು ನನ್ನ ಹೆಂಡತಿಯಾಗ ಮಹಲ್ಗೆ ಕಾಲಿಟ್ಟ ಮೇಲೆ ಅವರಿಂದ ಸ್ವಲ್ಪ ದೂರ ಇರಬೇಕು. ಇಲ್ಲ ಅಂದರೆ ಮೊನ್ನೆ ನನ್ನ ಮೇಲೆ ಸಿಟ್ಟು ಮಾಡಿದೆಯಲ್ಲ, ಅದೇ ಫೈರ್ ಬ್ರ್ಯಾಂಡ್ ಸಾವೇರಿಯಾಗಿರಬೇಕು ಅಂತ ಪ್ರಾಮಾಣಿಕವಾಗಿ ಹೇಳ್ದ. ಅವನ ಪ್ರಾಮಾಣಿಕತೆ ಕಂಡು ಸಾವೇರಿ ಮೆಲ್ಲಗೆ ನಗ್ತಾ, ಹೀಗೆ ಪರರ್ ಮುಂದೆ ಮನೆಯವರನ್ನು ಕೆಳಗೆ ಮಾಡಿ ಮಾತಾಡೋದು ಸರಿನಾ ಅಂತ ಕಿಚಾಯಿಸಿದ್ಲು. ಇಲ್ಲಿ ಪರರ್ ಯಾರು ಅಂತ ರಣಧೀರ್ ಗಂಭೀರವಾಗಿ ಕೇಳ್ದ.
ನಾನೇ ಅಲ್ವಾ ಅಂದ್ಲು ಸಾವೇರಿ ತುಂಟತನದಿಂದ. ನನ್ನೊಳಗೆ ಮಾನಸಿಕವಾಗಿ ದೈಹಿಕವಾಗಿ ಯಾವಾಗಲೂ ಒಂದಾಗೋದ ನೀನು ನನಗೆ ಪರಳಾಗಿ ಮದುವೆ ಆಗಿಲ್ಲ ಅಷ್ಟೆ. ಆದರೆ ನಾವಿಬ್ಬರು ವೈಫ್ ಆ್ಯಂಡ್ ಹಸ್ಬೆಂಡ್ ಇದ್ದ ಹಾಗೆ. ಪರವಳಾಗಿ ಹೇಗೆ ಕಾಣಿಸ್ತೀಯಾ ಅಂತ ಹೀಗೆ ಲೂಸ್ ಥರ ಮಾತಾಡಿದ್ರೆ ಮದುವೆಗಿಂತ ಮೊದಲೇ ನಾವು ಅಪ್ಪ ಅಮ್ಮ ಕೂಡ ಆಗ್ಬಿಡ್ತೀವಿ. ಆಮೇಲೆ ಮಗು ಹುಟ್ಟಿದ್ಮೇಲೆ ಆರಾಮಾಗಿ ಮದುವೆ ಮಾಡ್ಕೊಳ್ಳೋಣ ಅಂತ ತಮಾಷೆ ಮಾಡ್ದ. ಸಾವೇರಿಗೆ ಸಿಟ್ಟು ಬಂತು. ಒಬ್ಬರೇ ಯಾಕೆ, ಇಬ್ಬರು ಹುಟ್ಟಿದ್ಮೇಲೆ ಮಾಡ್ಕೊಳ್ಳೋಣ ಬಿಡಿ ಅಂತ ಬೆಡ್ ಮೇಲಿಂದ ಹೇಳೋದಕ್ಕೆ ಹೋದ್ಲು. ಅವಳನ್ನು ಮತ್ತೆ ಬೆಡ್ ಮೇಲೆ ಎಳ್ದ್ಕೊಳ್ತಾ, ಹಾಗಾದರೆ ಮೂವರು ಅಂತ ಫಿಕ್ಸ್ ಮಾಡೋಣವಾ ಅಂತ. ನನಗೆ ಬೇಕಾಗಿಲ್ಲ, ಮೂವರು ಬೇಡವಾ, ಇಬ್ಬರೇ ಸಾಕು ಬಿಡು ಸೂರ್ಯ ಅಂತ ಕೂಗಿದ್ಲು ಸಾವೇರಿ. ಜೋಕ್ಸ್ ಸಾಕು ಮಾಡಿ, ನನಗೆ ನಗು ಬರ್ತಿಲ್ಲ ಅಂದ್ಲು ಸಾವೇರಿ ಮುನ್ಸ್ನಿಂದ. ಹಾಗಾದರೆ ನಾನೇ ನಗಿಸ್ಬೇಕಾ ಅಂತ ಕೇಳ್ತಾ ರಣಧೀರ್ ಅವಳ ಟೀ ಶರ್ಟ್ ಸ್ವಲ್ಪ ಮೇಲೆ ಸರಿಸಿ ಹೊಟ್ಟೆ ಹತ್ರ ಟಿಕ್ಲಿಂಗ್ ಮಾಡೋದಕ್ಕೆ ಶುರು ಮಾಡ್ದ. ಸೂರ್ಯ ಪ್ಲೀಸ್ ನಿಲ್ಲಿಸಿ, ಹೊಟ್ಟೆ ನೋವು ಬರ್ತಿದೆ ಅಂತ ನಗ್ತಾ ಅವನ ಜುಟ್ಟು ಹಿಡ್ದು ಎಳೀತಾ ಬೆಡ್ ಮೇಲೆ ಒದ್ದಾಡತೊಡಗಿದ್ಲು. ನಾನು ಸೀರಿಯಸ್ ಆಗಿ ಹೇಳ್ತಿದ್ರೆ ಜೋಕ್ ಅಂತ್ಯಾ, ನಿನಗೆ ಶಿಕ್ಷೆ ಬೇಡವಾ ಅಂತ ಅವನು ನಿಲ್ಲಿಸ್ದೆ ಕೇಳ್ದ. ಯಾವ್ದು ಸೀರಿಯಸ್, ಮಕ್ಕಳು ಹುಟ್ಟಿದ ಮೇಲೆ ಮದುವೆ ಆಗೋದಾ? ಅದಕ್ಕೆ ಅಲ್ವಾ ನನ್ನ ಮದುವೆ ಅಂತ ಹಠ ಮಾಡ್ತಿರೋದು. ನಿನ್ನಿಂದ ದೂರ ಇರೋದು ನನಗೆ ಕಷ್ಟ ಆಗ್ತಿದೆ ಸಾವಿ, ಅರ್ಥ ಮಾಡ್ಕೊ ಅಂತ ರಣಧೀರ್ ಧ್ವನಿಯಲ್ಲಿ ಗಂಭೀರತೆ ತುಂಬಿತ್ತು. ಸಾವೇರಿ ತಕ್ಷಣ, ಅಷ್ಟೊಂದು ಕಷ್ಟ ಆಗ್ತಿದ್ರೆ ನಿಮ್ಮ ಸೋದತ್ರ ಮಗಳು ರೆಡಿ ಇದ್ದಾಳಲ್ಲ, ಬಾವಾ ಅಂದ್ಕೊಂಡು ಅವಳನ್ನೇ ಮದುವೆ ಆಗಿ ಅಂದ್ಲು. ಆ ಮಾತು ಕೇಳಿದ್ದೇ ತಡ ರಣಧೀರ್ ಅವಳ ಹೊಟ್ಟೆ ಬಿಟ್ಟು ಮುಖಾನೇ ಸೀರಿಯಸ್ ಆಗಿ ನೋಡ್ದ. ಇನ್ನೊಮ್ಮೆ ಇಂತಹ ಹುಚ್ಚು ಹುಚ್ಚು ಮಾತನಾಡಿದ್ರೆ ಖಂಡಿತ ಹೊಡಿತೀನಿ. ಅವಳನ್ನು ಮದುವೆ ಆಗೋ ಉದ್ದೇಶ ಇದ್ದಿದ್ರೆ ನಿನ್ನ ಜೊತೆ ಹೀಗೆ ಟೈಮ್ ಪಾಸ್ ಮಾಡ್ತಿದ್ದೆ ಅಂತ ಅಂದ್ಕೊಂಡಿದ್ಯಾ, ಅಥವಾ ನಾನು ನಿನಗೆ ವಿಮೆನೈಸರ್ ಥರ ಕಾಣಿಸ್ತಿದ್ದೀನಾ ಅಂತ ಕೋಪದಿಂದ ಕೆಂಪಗಾದ. ಸಾವೇರಿ ಏನು ಮಾತಾಡದೆ ಅವನ ಕಣ್ಗಳನ್ನೇ ನೋಡ್ತಿದ್ಲು. ಅವಳ ಮೌನ ಅವನಿಗೆ ಇನ್ನೂ ಕೋಪ ತರಿಸ್ತು. ಆ ಆವೇಶದಲ್ಲಿ ಅವಳ ತುಟಿಗಳ ಮೇಲೆ ಮುತ್ತಿನ ದಾಳಿ ಮಾಡ್ದ. ಆ ಮುತ್ತಿನಲ್ಲಿ ಕೇವಲ ಕೋಪ ಮಾತ್ರ ಇತ್ತು. ಸಾವೇರಿ ಒಂದು ಕೈಯಿಂದ ಅವನ ಬೆನ್ನನ್ನು ಅಪ್ಕೊಂಡು ಇನ್ನೊಂದು ಕೈಯಿಂದ ಅವನ ಕುತ್ತಿಗೆಯನ್ನು ಮೆಲ್ಲಗೆ ಸವರ್ತಾ ಅವನನ್ನು ಶಾಂತಗೊಳಿಸೋದಕ್ಕೆ ಪ್ರಯತ್ನಿಸಿದ್ಲು. ಮುತ್ತನ್ನು ನಿಲ್ಲಿಸಿ ಅವಳ ತುಟಿಗಳ ಹತ್ರವೇ ಮುಖವಿಟ್ಟು, ಯಾಕೆ ಹೀಗೆ ಮಾಡ್ತೀಯ ಸಾವಿ ಅಂತ ಕೇಳ್ದ. ನಿಮ್ಮ ಪ್ರೀತಿ ಆಳ ಎಷ್ಟಿದೆ ಅಂತ ನೋಡ್ತಿದ್ದೆ. ನೋಡಬೇಕು ಅಂದರೆ ಮೊದಲು ನಿನ್ನ ಹೃದಯದ ಬಾಗಿಲು ತೆರಿಬೇಕು ತಾನೆ. ಅದಕ್ಕೆ ಲಾಕ್ ಹಾಕಿ ನನ್ನ ಪ್ರೀತಿ ನೋಡ್ತೀನಿ ಅಂದರೆ ಹೇಗೆ ಕಾಣಿಸುತ್ತೆ? ನೀವೇ ಆ ಲಾಕ್ ತೆರೆಯೋಕ್ಕೆ ಟ್ರೈ ಮಾಡಬಾರ್ದಾ? ನಾನೇ ತೆರಿಬೇಕಾ ಅಂದ್ಲು ಸಾವೇರಿ. ನಾನು ಟ್ರೈ ಮಾಡ್ತಿರೋದು ನಿನಗೆ ಗೊತ್ತಾಗ್ತಿಲ್ವಾ? ಆ ಟ್ರೈನಿಂಗ್ ಸಾಲದು ಅನಿಸುತ್ತೆ. ರಣಧೀರ್ ನಿಟ್ಟುಸಿರು ಬಿಟ್ಟು, ಬೇಡ ಸಾವಿ, ಇದಕ್ಕಿಂತ ಹೆಚ್ಚು ಟ್ರೈ ಮಾಡಿದ್ರೆ ನಾನು ಕಂಟ್ರೋಲ್ ಕಳ್ಕೊಳ್ಬಿಡ್ತೇನೆ. ಮದುವೆ ಆಗೋವರೆಗೂ ಏನೂ ಮಾಡಲ್ಲ ಅಂತ ನಿನಗೆ ಮಾತು ಕೊಟ್ಟಿದ್ದೀನಿ ಅಂದ. ಮತ್ತೆ ಈಗ ಮಾಡ್ತಿರೋದೆಲ್ಲ ಏನು ಸೂರ್ಯ? ಇಷ್ಟು ಇಲ್ದಿದ್ರೆ ನನ್ನ ಪ್ರೀತಿ ನಿನಗೆ ಹೇಗೆ ತಿಳಿಬೇಕು? ನನ್ನ ಸ್ಪರ್ಶದಿಂದಲೇ ನಿನ್ನ ಫೀಲಿಂಗ್ಸ್ ಬದಲಾಗಿರೋದು, ನನ್ನ ಮುತ್ತುಗಳಿಂದಲೇ ನೀನು ಮೂಡಿಯಾಗಿರೋದು ಕಡಿಮೆಯಾಗಿರೋದು. ಹಾಗಲ್ಲದೆ 1 ಕಿಲೋಮೀಟರ್ ದೂರ ನಿಂತು ಐ ಲವ್ ಯು ಅಂದರೆ 100 ವರ್ಷ ಆದರೂ ನಿನ್ನಲ್ಲಿ ಚಲನವಲನ ಬರಲ್ಲ. ಅಷ್ಟು ಮೊಂಡಿ ನೀನು. ಪ್ರೀತಿಯಲ್ಲಿ ಮಾತು ಎಷ್ಟು ಮುಖ್ಯನೋ ಸ್ಪರ್ಶ ಕೂಡ ಅಷ್ಟೇ ಮುಖ್ಯ ಸಾವಿ. ಅದಕ್ಕೆ ನಿನ್ನಿಂದ ದೂರ ಇರೋದಕ್ಕೆ ನನ್ನ ಕೈಲಾಗಲ್ಲ. ಸಾವೇರಿ ಮುಖದಲ್ಲಿ ಒಂದು ಸಣ್ಣ ನಗು ಹೊರಳಿತು. ಈ ನಗುವಿನ ಅರ್ಥ ಏನು ಅಂತ ಅವನು ಕೇಳಿದಾಗ, ಏನೂ ಇಲ್ಲ, ಸುಮ್ಮನೆ ನಗು ಬಂತು ಅಷ್ಟೇ ಅಂದ್ಲು. ನಿನಗೆ ನನ್ನ ಮೇಲೆ ಇಷ್ಟ ಶುರುವಾಗಿದೆ, ಆದರೆ ನೀನು ಅದನ್ನು ಹೊರ ಹಾಕ್ತಿಲ್ಲ ಅಷ್ಟೆ. ರಣಧೀರ್ ಮೆಲ್ಲಗೆ ಹೇಳ್ದ. ಹೌದು ಅಂತ ಸಾವೇರಿ ಒಪ್ಕೊಂಡ್ಳು. ಅವಳ ಮಾತಿಗೆ ಸಂಭ್ರಮಿಸಿದ ರಣಧೀರ್ ಅವಳ ತುಟಿಗಳನ್ನ ಮತ್ತೊಮ್ಮೆ ಗಟ್ಟಿಯಾಗಿ ಒತ್ತಿ ಮುತ್ತಿಟ್ಟು ಬೆಡ್ ಮೇಲಿಂದ ಎದ್ದ. ಅವನು ಎದ್ದ ನಂತರ ಸಾವೇರಿ ಬೆಡ್ ಮೇಲೆ ಇನ್ನೊಂದು ಕಡೆಗೆ ಸರಿದು ಸರಿಯಾಗಿ ಮಲ್ಕೊಂಡ್ಳು. ಅವಳ ಮಂಪುರು ಕಣ್ಗಳನ್ನು ನೋಡಿ ರಣಧೀರ್, ನಿದ್ದೆ ಬರ್ತಿದ್ಯಾ ಅಂತ ಕೇಳ್ದ. ರಾತ್ರಿ ನಿದ್ದೆನೇ ಇರಲಿಲ್ಲ, ಸ್ವಲ್ಪ ಹೊತ್ತು ಮಲ್ಕೊಳ್ಳಾ? ಬೆಳಿಗ್ಗೆ ಟ್ಯಾಬ್ಲೆಟ್ ತೊಗೊಂಡಿದ್ಯಾ? ಆಯಿಂಟ್ಮೆಂಟ್? ಅಂದೆ ಅಲ್ವಾ, ಹೋಗಿ ಅದನ್ನು ತೊಗೊಂಡು ಬಾ ಅಂತ ರಣಧೀರ್ ಸಾವೇರಿ ಮೌನವಾಗಿ ಹೋಗಿ ಆಯಿಂಟ್ಮೆಂಟ್ ತಂದು ಅವನ ಕೈಗಿಟ್ಲು. ಟೀ ಶರ್ಟ್ಗೆ ಜಿಪ್ ಇದೆಯಾ? ಇಲ್ಲ. ಮತ್ತು ಹೇಗೆ ಹಚ್ಚೋದು ಅಂತ ರಣಧೀರ್ ಯೋಚಿಸ್ದ. ಸಾವೇರಿ ನಗ್ತಾ, ಪರವಾಗಿಲ್ಲ ಬಿಡಿ, ಸಾಯಂಕಾಲ ಹಚ್ಕೊಳ್ತೀನಿ. ಆದರೂ ಈ ದಿನ ಈ ಡ್ರೆಸ್ ಏನಿದು ಇಷ್ಟು ಹೊಸದಾಗಿದೆ ಅಂತ ರಣಧೀರ್ನ ಕೇಳಿದ್ಲು. ಮತ್ತೆ ನಿನ್ನ ಡ್ರೆಸ್ ಏನಾದರೂ ಪ್ರತಿದಿನ ತರಹ ಇದೆಯಾ? ನಾನು ಸೂಟ್ ಹಾಕ್ಕೊಂಡಿಲ್ಲ ಅಷ್ಟೇ, ಇದು ಆಫೀಸ್ ಅಲ್ವಲ್ಲ. ಹಾಗಾದರೆ ನಾನೇನು ಆಫೀಸ್ನಲ್ಲಿದ್ದೀನಾ ಅಂತ ಸಾವೇರಿ ಪ್ರಶ್ನೆ ಹಾಕಿದ್ಲು. ಓಹ್, ಬುದ್ಧಿ ಕಡಿಮೆ ಆಗಿ ನಿನ್ನನ್ನು ಕೇಳಿದೆ ನೋಡು. ಕಳೆದ ಕೆಲವು ದಿನಗಳಿಂದ ನಿನ್ನನ್ನು ಕುರ್ತಾ ಮತ್ತು ಚೂಡಿದಾರ್ಗಳಲ್ಲಿ ಮಾತ್ರ ನೋಡಿದ್ದೆ. ಇವತ್ತು ತುಂಬ ಸ್ಟೈಲಿಶ್ ಆಗಿ ಹೊಸದಾಗಿ ಕಾಣಿಸ್ತಿದ್ಯಾ.
ಅದಕ್ಕೆ ಒಂದು ಸಣ್ಣ ಕುತೂಹಲ ಅಷ್ಟೇ ಅಂತ ರಣಧೀರ್ ಜರ್ನಿ ಇದೆಯಲ್ಲ ಅಂತ ಈ ಡ್ರೆಸ್ ಹಾಕ್ಕೊಂಡೆ ಅಷ್ಟೆ. ಯಾಕೆ ನನಗೆ ಡ್ರೆಸ್ ಚೆನ್ನಾಗಿಲ್ವಾ? ತುಂಬ ಚೆನ್ನಾಗಿದೆಯಾ ಸಾವಿ, ಕಾಲೇಜ್ ಹುಡುಗಿ ಥರ ಮುದ್ದಾಗಿ ಕಾಣ್ತಿದ್ಯಾ ಅಂತ ರಣಧೀರ್ ಹೊಗಳು. ನೀವು ಕೂಡ ಇವತ್ತು ಯಾವುದೋ ಇಂಡಸ್ಟ್ರಿಯ CEO ಥರ ಕಾಣ್ತಿಲ್ಲ, ಫ್ಯಾಷನ್ ಶೋನಲ್ಲಿರೋ ಮಾಡೆಲ್ ಥರ ಕಾಣ್ತಿದ್ದೀರಾ ಅಂದ್ಲು ಸಾವೇರಿ. ಅಚ್ಚಾ ಹೌದಾ? ಸೀರಿಯಸ್ ಆಗಿ ಸೂರ್ಯ, ನೀವು ಫಾರ್ಮಲ್ಸ್ ಮತ್ತು ಸೂಟ್ಗಳಲ್ಲಿ ರಾಯಲ್ ಆಗಿ ಡಿಗ್ನಿಫೈಡ್ ಆಗಿರ್ತೀರ, ಆದರೆ ಇವತ್ತು ಅಲ್ಟ್ರಾ ಮಾಡ್ರನ್ ಸ್ಟೈಲ್ ಐಕಾನ್ ಥರ ಇದ್ದೀರಾ. ಸಾವೇರಿ ಹತ್ತಿರಕ್ಕೆ ಹೆಜ್ಜೆ ಆಗ್ತಾ, ಅಂದರೆ ನೀನು ನನ್ನನ್ನು ತುಂಬ ಹತ್ತಿರದಿಂದ ಗಮನಿಸ್ತಿದ್ಯಾ ಅಂದ ಹಾಗೆ ಅಂತ ಬೆಡ್ ಮೇಲೆ ಅವಳ ಹತ್ರ ಕೂತು ಕೇಳ್ದ. ಸುಂದರವಾಗಿದ್ದ ಮೇಲೆ ನೋಡದೆ ಹೇಗಿರೋದಕ್ಕೆ ಸಾಧ್ಯ? ನೋಡಿಲ್ಲ ಅಂತ ಸುಳ್ಳು ಹೇಳೋದು ನನಗಿಷ್ಟ ಇಲ್ಲ ಅಂತ ಸ್ವಲ್ಪ ಪಕ್ಕಕ್ಕೆ ಸರಿತಾ ಹೇಳಿದ್ಲು ಸಾವೇರಿ. ಸಾವೇರಿ ಜಾಗ ಬಿಟ್ಟ ಕಡೆಯಲ್ಲಿ ಮಲ್ಕೊಳ್ತಾ ರಣಧೀರ್ ಅಂದ, ಒಂದು ಕ್ಲಾರಿಟಿ ಕೊಟ್ಟೆ. ಥ್ಯಾಂಕ್ಸ್ ಸಾವಿ. ಏನು ಕ್ಲಾರಿಟಿ ಕೊಟ್ಟೆ? ನೀನು ನನ್ನನ್ನು ಪ್ರೀತಿಸಿದ್ರೆ ಕೂಡ ಇದೇ ರೀತಿ ಓಪನ್ ಆಗಿ ಹೇಳ್ಬಿಡ್ತೀಯಾ ಅಂತ. ಹೇಳು ಹೇಳು ಅಂತ ನಾನು ನಿನ್ನನ್ನು ಬದುಕು ಮಾಡುವ ಅವಶ್ಯಕತೆ ಇಲ್ಲ ಅನ್ನೋ ಕ್ಲಾರಿಟಿ ಸಿಕ್ತು. ಹೌದು, ಖಂಡಿತ ಹೇಳಿಬಿಡ್ತೀನಿ. ನಿಮ್ಮನ್ನು ಬದುಕು ಮಾಡೋ ಅವಕಾಶ ನಾನು ಎಂದಿಗೂ ಕೊಡಲ್ಲ ಬಿಡಿ ಅಂತ ಇನ್ನೊಂದು ಕಡೆ ತಿರುಗಿ ಕಣ್ಣು ಮುಚ್ಕೊಂಡ್ಲು ಸಾವೇರಿ. ಹಿಂದಿನಿಂದ ಅವಳನ್ನು ಅಪ್ಕೊಳ್ತಾ, ಐ ಆಮ್ ಮ್ಯಾಡ್ ಅಬೌಟ್ ಯು ಅಂತ ಪ್ರೇಮದ ಮಂಪರ್ನಲ್ಲಿ ಹೇಳ್ತಾ ಅವಳ ಕುತ್ತಿಗೆ ಹಿಂದೆ ತನ್ನ ಮುಖವನ್ನು ಮರೆ ಮಾಡ್ದ ರಣಧೀರ್. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತ ನಾಳೆ ತಿಳಿಸ್ತೀನಿ, ಅಂದರೆ ನೆಕ್ಸ್ಟ್ ವರ್ಷ ತಿಳಿಸ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗುವ ನಾಳೆ. ಲವ್ ಯು ಆಲ್, ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.